ಹಲೋ ಹಾಯ್ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಸ್ಟೂಡೆಂಟ್ಸ್, ನಾನು ನಿಖಿಲೇಶ್ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಈ ಒಂದು ವಿಡಿಯೋದಲ್ಲಿ ನಾನು ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NMIT ಯಲಹಂಕದಲ್ಲಿರುವ NMIT ಕಾಲೇಜಿನ ಬಗ್ಗೆ ಹೇಳ್ತಾ ಇದ್ದೇನೆ. ಅದರ ನಂತರ ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನೋದು ರೀಸೆಂಟಾಗಿ ಆಗಿದ್ದು ಸ್ಟೂಡೆಂಟ್ಸ್. ಅಷ್ಟು ರೀಸೆಂಟ್ ಅಂತ ಹೇಳಿದರೆ 20 ಇಯರ್ಸ್ ಆಗಿದೆ, ಮೋರ್ ದೆನ್ 20 ಇಯರ್ಸ್. ಬಟ್ ರೀಸೆಂಟ್ ಇಯರ್ಸಲ್ಲಿ ಟಾಪ್ ಕಾಲೇಜಸ್ನ ಹೆಸರಲ್ಲಿ ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬರ್ತಾ ಇದೆ. ಫ್ರಮ್ 2-3 ಇಯರ್ಸ್, ಫ್ರಮ್ ಪಾಸ್ಟ್ 2-3 ಇಯರ್ಸ್ ನ್ಯೂ ಹೊರೈಸನ್ ಕಾಲೇಜ್ ಇಂಜಿನಿಯರಿಂಗ್ ಇಸ್ ಒನ್ ಅಮಂಗ್ ದೆಮ್. ಸೊ ಅದ್ರ ಬಗ್ಗೆನೂ ನಾನು ಹೇಳ್ತಾ ಇದ್ದೇನೆ. ಅದ್ರ ಬಗ್ಗೆ ಜಾಸ್ತಿ ಸ್ಟ್ಯಾಟ್ಸ್ಗಳು ನಮ್ಗೆ ಸಿಗಲಿಲ್ಲ, ಬಟ್ ಸ್ಟಿಲ್ ಇರೋ ಸ್ಟ್ಯಾಟ್ಸ್ಗಳಲ್ಲಿ ನಿಮಗೆ ಮೆಸೇಜನ್ನು ಕನ್ವೆ ಮಾಡೋ ಪ್ರಯತ್ನ ಮಾಡ್ತೇನೆ ಸ್ಟೂಡೆಂಟ್ಸ್. ಅದೇ ರೀತಿ ಸ್ಟೂಡೆಂಟ್ಸ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ನಾವು ಪರ್ಸನಲ್ ಗೈಡೆನ್ಸನ್ನು ಕೊಡ್ತಾ ಇದ್ದೇವೆ ಫಾರ್ ಕೌನ್ಸಿಲಿಂಗ್, ಒನ್ ಪರ್ಸನಲ್ ಗೈಡೆನ್ಸ್. ಏಕಲವ್ಯ 2024 ಅಂತ 6362324224 ಅನ್ನೋದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ಈ ಏಕಲವ್ಯ ಗೈಡೆನ್ಸ್ನ ಓವರ್ ಆಲ್ ಫೀಸ್ ಬಂದುಬಿಟ್ಟು 500 ರೂಪೀಸ್ ಆಗಿರುತ್ತೆ. ನಿಮಗೆ ಆನ್ಲೈನಲ್ಲಿ ನೋಡಿದರೆ ತುಂಬ ಕೋಚಿಂಗ್ ಸೆಂಟರ್ಸ್ಗಳು ಅವ್ರು ತುಂಬ ಪರ್ಸನಲ್ ಗೈಡೆನ್ಸ್ ಕೊಡುವಂಥ ಇದಿದೆ. ಬಟ್ ನಾವು ವೆರಿ ಚೀಪಿಗೆ ನಿಮಗೆ KCETನೂ ಗೈಡೆನ್ಸ್ ಕೊಡ್ತಾ ಇದ್ದೇವೆ, ಕಾಮಿಡ್ಗೆನೂ ಗೈಡೆನ್ಸ್ ಕೊಡ್ತಾ ಇದ್ದೇವೆ. ಈ ಕೋರ್ಸ್ಗೆ ನೀವು ಎನ್ರೋಲ್ ಆದ ನಂತರ ಏನು ಮಾಡ್ತೇವೆ, ಒಂದು ಗ್ರೂಪಿಗೆ ಆ್ಯಡ್ ಮಾಡ್ತೇವೆ. ಆ ಗ್ರೂಪಲ್ಲಿ ನಿಮಗೆ KCET ಅಂತ ಬರೋ ನೋಟಿಫಿಕೇಶನ್ ಅಪ್ಲೋಡ್ ಮಾಡ್ತೇವೆ. ಪ್ಲಸ್ ಪ್ರೀವಿಯಸ್ ಇಯರ್ನ 2023ನ ಸೀಟ್ ಮ್ಯಾಟ್ರಿಕ್ಸ್ ಇರ್ಬೋದು, ನಿಮ್ಮ ಕಟ್ ಆಫ್ ರ್ಯಾಂಕ್ ಇರ್ಬೋದು. ಅದೇ ನಂತರ ಇವಾಗ ಕಾಮಿಡ್ಗೆ ರಿಸಲ್ಟ್ ಬಂದಿದೆ. ಕಾಮಿಡ್ಗೆನ ರಿಸಲ್ಟ್ ಬಂದ ನಂತರ ನಿಮ್ಮ ಕಟ್ ಆಫ್ ರ್ಯಾಂಕ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ಗೆ ಯಾವ ಕಟ್ ಆಫ್ ರ್ಯಾಂಕಿಗೆ ನಿಮ್ಮ ಯಾವ ಕಾಲೇಜಲ್ಲಿ ಸೀಟ್ ಆಗ್ಬೋದು ಅದ್ರ ಬಗ್ಗೆ ನೋಟಿಫಿಕೇಶನ್ ಮಾಡ್ತೇವೆ. ಮತ್ತು ಏನೇ ನಿಮಗೆ ಪರ್ಸನಲ್ ಗೈಡೆನ್ಸ್ ಬೇಕಿದ್ರು, ಏನೇ ಡೌಟ್ಗಳಿದ್ರು ನಾನು ಕ್ಲಿಯರ್ ಮಾಡ್ತೇನೆ ಸ್ಟೂಡೆಂಟ್ಸ್, ಆಯಿತಾ. ಇದರಲ್ಲಿ ನೀವು ನನಗೆ ಡೈರೆಕ್ಟ್ ಈ ನಂಬರ್ಗೆ ಕಾಲು ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಅದೇ ರೀತಿ ನಿಮಗೆ ಟಾಪ್ ಕಾಲೇಜಸ್ನ ಲಿಸ್ಟನ್ನು ಮಾಡಿಸಿ, ಟಾಪ್ 50 to 60 ಕಾಲೇಜಸ್ ಬೇಸ್ಡ್ ಆನ್ ಯುವರ್ ರ್ಯಾಂಕಿಂಗ್ ಮಾಡಿಸಿ, ಯಾವ ಬ್ರ್ಯಾಂಚನ್ನು ತೊಗೊಳ್ಬೇಕು, ಯಾವ ಬ್ರ್ಯಾಂಚಲ್ಲಿ ಸ್ಕೋಪ್ ಇದೆ, ಯಾವ ಬ್ರ್ಯಾಂಚಲ್ಲಿ ನೀವು ಹೋಗಿದ್ರೆ ನಿಮಗೆ ಜಾಬ್ ಆಗುತ್ತೆ, ಪ್ಲೇಸ್ಮೆಂಟ್ ಆಗುತ್ತೆ, ಯಾವ ಕಾಲೇಜಲ್ಲಿ ಬೆಟರ್ ಪ್ಲೇಸ್ಮೆಂಟ್ ಇದೆ, ಅದೆಲ್ಲದರ ಸ್ಟಾಟ್ಸ್ಗಳನ್ನು ತೆಗೆದು ನಾನು ನಿಮಗೆ ಲೀಸ್ಟ್ ಮಾಡಿ ಕೊಡ್ತೇನೆ. ಇದೆಲ್ಲದೂ ಕೂಡ ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಒನ್ ಗೈಡೆನ್ಸನ್ನು ಕೊಟ್ಟು ಟಿಲ್ ಯು ಗೆಟ್ ಬೆಸ್ಟ್ ಡಿಸರ್ವ್ಡ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲಿವರೆಗೂ ಹೋಗೋವರೆಗೂ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ. ಈಗ ಫಸ್ಟ್ ರೌಂಡ್ ಆದ ನಂತರ ನೀವು ಯಾವ ಚಾಯ್ಸನ್ನು ಮಾಡಬೇಕು, ಸೆಕೆಂಡ್ ರೌಂಡಿಗೆ ಹೋಗಬೇಕಾ ಬೇಡವಾ, ಆನ್ ವಾಟ್ ಬೇಸಿಸ್ ನೀವು ಹೋಗಬೇಕು, ಈಗ ಟ್ರಿಪಲ್ ತೊಗೊಂಡ್ರೆ ಒಳ್ಳೇದಾ, ಟೆಲಿಕಮ್ಯುನಿಕೇಷನ್ ತೊಗೊಂಡ್ರೆ ಒಳ್ಳೇದಾ, ಯಾಕೆ ನೀವು ECನ ಪ್ರಿಫರ್ ಮಾಡಬೇಕಾ, CS ಪ್ರಿಫರ್ ಮಾಡಬೇಕಾ, ಅಥವಾ CSನ ಡಾಟರ್ ಬ್ರಾಂಚಸ್ ಓಕೆನಾ, ಎಲ್ಲಿ ತೊಗೊಳ್ಬೇಕು, ತುಂಬ ಕನ್ಫ್ಯೂಷನ್ಸ್ಗಳಿರುತ್ತೆ. ನೀವು ಯಾರ್ಯಾರ ಹತ್ರ ಕೇಳಿಕೊಂಡು, ಯಾರೋ ನಿಮಗೆ ಈಗ ಸೆಕೆಂಡ್ ಇಯರೋ ಥರ್ಡ್ ಇಯರಲ್ಲಿ ಇಂಜಿನಿಯರಿಂಗಲ್ಲಿ ಇರೋಷ್ಟು ನಿಮ್ಮ ಫ್ರೆಂಡ್ಸ್ ಹತ್ರ, ಸೀನಿಯರ್ ಹತ್ರ ಕೇಳ್ಕೊಂಡು ನೀವು ಕನ್ಕ್ಲೂಷನ್ಗೆ ಬರೋದಲ್ಲ. ಬಿಕಾಸ್ ಅವರು ಕೂಡ ಫ್ರೆಶರೇ, ಅವರಿಗೂ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ, ಆಯಿತಾ. ನಾವು ಈ ಒಂದು ಫೀಲ್ಡಲ್ಲಿ 6 to 7 ಇಯರ್ಸಿಂದ ಇರ್ಲಿಕ್ಕೆ ಹೋಗಿ 6 to 7 ಇಯರ್ಸಲ್ಲಿ ನಾನು ಆಫ್ಲೈನ್ ಕೋಚಿಂಗ್ ಸೆಂಟ್ರಿಂದ ಇರೋದು. ಸೊ ತುಂಬ ಇಯರಿಂದ ಇರ್ಲಿಕ್ಕೆ ಹೋಗಿ ನಮ್ಗೆ ಗೊತ್ತಿದೆ ಏನೇನು ನಡೀತದೆ, ಯಾವ ಬ್ರಾಂಚ್ ತೊಗೊಳ್ಬೇಕು, ನನ್ನ ಸ್ಟೂಡೆಂಟ್ಸ್ಗಳಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೇವೆ, ಹೇಗಿದೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ತೆಗೆದು ನಾನು ನಿಮ್ಗೆ ಹೇಳೋದು, ಓಕೆ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ತಗೊಳ್ಳೋ ಬ್ರಾಂಚು. ಕೆಲವೊಂದು ಟೈಮ್ ನೀವು ಕಾಲೇಜಲ್ಲಿ ಕಾಂಪ್ರಮೈಸ್ ಆಗ್ತೀರಾ, ಕೆಲವೊಂದು ಟೈಮ್ ನೀವು ಬ್ರಾಂಚಲ್ಲಿ ಕಾಂಪ್ರಮೈಸ್ ಆಗ್ತೀರಾ, ಯಾವಾಗ ಆಗಬೇಕು ಯಾವಾಗ ಆಗಬಾರ್ದು ಎಲ್ಲದನ್ನು ಗೈಡೆನ್ಸ್ ಕೊಡ್ತೇವೆ ಸ್ಟೂಡೆಂಟ್ಸ್, ಓಕೆ. ದಿಸ್ ಇಸ್ ಒನ್ ಎನಿ ಟೈಮ್ ನೀವು ಕಾಲ್ ಮಾಡಿದ್ರು ಕೂಡ ನಾನು ಫ್ರೀ ಇದ್ರೆ ಖಂಡಿತ ಆಲ್ಮೋಸ್ಟ್ ಹೆಚ್ಚಿನ ಟೈಮ್ ನಾನು ನಿಮಗೆ ಕಾಲನ್ನು ರಿಸೀವ್ ಮಾಡ್ತೇನೆ, ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ಕೊಡ್ತೇನೆ, ಓಕೆ. ಸೊ ಇದು ಖಂಡಿತ ಹೆಲ್ಪ್ ಆಗುತ್ತೆ. 500 ರೂಪೀಸಿಗೆ ಕೊಡ್ತಾ ಇದ್ದಾರೆ, ತುಂಬ ಚೀಪ್ ಇದು. ನಿಮಗೆ ಸೇರಿದ ಮೇಲೆ ಅನ್ಸುತ್ತೆ ತುಂಬ ಚೀಪ್ ಅಂತ, ಯಾಕಂದರೆ ಎಲ್ಲದನ್ನು ಕೂಡ ನಿಮಗೆ ಯಾವ ಟೈಮಲ್ಲಿ ನೀವು ಮೆಸೇಜ್ ಹಾಕಿದ್ರೆ ನಿಮ್ಗೆ ರಿಪ್ಲೈ ಮಾಡ್ತೇವೆ ಅಂತ. ಎನಿ ಟೈಮ್ ಕಾಲ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೇವೆ. ಮತ್ತು ನಿಮಗೆ ಪರ್ಸನಲ್ ಗೈಡೆನ್ಸ್ ಯಾವ ರೀತಿ ಕೇಳಿದ್ರೆ, ನಾನು ಟಾಪ್ ಕಾಲೇಜಿನ ಸುಮ್ಮನೆ ಲಿಸ್ಟ್ ಮಾಡೋದಿಲ್ಲ, ಯಾವುದೋ ಯೂಟ್ಯೂಬರ್ ಬಂದು ಹೇಳೋದಂತ ಅದನ್ನು ತಗೊಂಡು ನಾವು ಟಾಪ್ ಕಾಲೇಜಲ್ಲಿ ಲಿಸ್ಟ್ ಮಾಡೋದಿಲ್ಲ. ಬೇಸ್ಡ್ ಆನ್ ಪ್ಲೇಸ್ಮೆಂಟ್ ಪ್ರತಿಯೊಂದನ್ನು ಕೇಳಿ, ಅಲ್ಲಿರೋ ಸ್ಟೂಡೆಂಟ್ಗಳನ್ನು ಕೇಳಿ ಪ್ಲೇಸ್ಮೆಂಟನ್ನು ಕೇಳ್ತೇವೆ, ಅಲ್ಲಿಂದ ಫ್ಯಾಕಲ್ಟಿ ಹೇಗಿದ್ದಾರೆ ನೋಡ್ತಾರೆ, ಕರಿಕ್ಯುಲಮ್ ಹೇಗಿದೆ ನೋಡ್ತೇನೆ, ಅದೆಲ್ಲದನ್ನು ನೋಡಿ ನಿಮ್ಗೆ ಟಾಪ್ ಕಾಲೇಜಸ್ಸನ್ನು ಲಿಸ್ಟನ್ನು ಕೊಡ್ತೇನೆ, ಓಕೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಒಟ್ಟು ರ್ಯಾಂಡಮ್ ಆಗಿ ಯೂಟ್ಯೂಬಲ್ಲಿ ಟಾಪ್ 30 ಕಾಲೇಜನ್ನು ಕೊಟ್ಟಿದ್ರೆ ಯಾವ್ದು ಕೊಡ್ತಾರೆ. ಸೊ ಆ ಥರ ನಿಮಗೆ ಟಾಪ್ 30 ಕಾಲೇಜಸ್ ನಾನು ಕೊಡೋದಿಲ್ಲ. ರ್ಯಾಂಡಮ್ ಆಗಿ ನೋಡಿಕೊಂಡು ಪ್ಲೇಸ್ಮೆಂಟನ್ನು ನೋಡಿ, ಅದರ ಕರಿಕ್ಯುಲಮನ್ನು ನೋಡಿ, ಅಲ್ಲಿರೋ ಫ್ಯಾಕಲ್ಟೀಸನ್ನು ನೋಡಿ, ನಿಮಗೆ ಮುಂದೆ ಹೈಯರ್ ಸ್ಟಡಿ ಮಾಡಲಿಕ್ಕೆ ಏನಾದರೂ ಯೂಸ್ ಆಗುತ್ತಾ, ಅಥವಾ ನಿಮಗೆ ಪ್ಲೇಸ್ಮೆಂಟ್ ಒಳ್ಳೆ ಇದೆಯಾ ಇಲ್ವಾ, ಯಾವ ಬ್ರಾಂಚಲ್ಲಿದೆ, ಅದೆಲ್ಲದನ್ನು ನೋಡಿ ನಿಮಗೆ ಗೈಡೆನ್ಸನ್ನು ಕೊಡ್ತೇವೆ. ಜಾಯ್ನ್ ಆಗಬೇಕು ಅಂತಿದ್ದವ್ರು ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ. 500 ರೂಪೀಸ್ ಆಗಿರುತ್ತೆ. ಸೊ ಇನ್ನು CET ರಿಸಲ್ಟ್ ಬರೋದು ವೆಯ್ಟ್ ಮಾಡ್ತಾ ಇರೋದಲ್ಲ, ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸ್, ಓಕೆ. ಮತ್ತು ನಿಮ್ಮ ಇಷ್ಟ ಸೇರ್ಕೊಳ್ಳೋದಾದ್ರೆ ಸೇರ್ಕೊಳ್ಬೋದು, ದರ್ ಇಸ್ ನೋ ಫೋರ್ಸ್ ಟು ಎನಿವನ್. ಬಟ್ ಯು ವಿಲ್ ಮಿಸ್ ಬೆಸ್ಟ್ ಆಪರ್ಚುನಿಟಿ. ಯಾಕಂತ ಕೇಳಿದರೆ ನಿಮಗೆ ಈ KCET ರ್ಯಾಂಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದೇ ರೀತಿ ನಿಮ್ಮ ಕೌನ್ಸಿಲಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನ್ ಎಂಟ್ರಿಯಲ್ಲಿ ಮಿಸ್ಟೇಕ್ಸ್ ಆಗಬಾರ್ದು, ಓಕೆ ಸ್ಟೂಡೆಂಟ್ಸ್. ಯಾರಿಗಾದ್ರು ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224 ನಿಖಿಲೇಶ್ ಅಂತ. 500 ರೂಪೀಸ್ ಪೇಮೆಂಟ್ ಇರುತ್ತೆ, ಆಮೇಲೆ ನಿಮ್ಮನ್ನು ಗ್ರೂಪಿಗೆ ಆ್ಯಡ್ ಮಾಡ್ತೇವೆ, ಓಕೆ ಸ್ಟೂಡೆಂಟ್ಸ್. ಇವತ್ತಿನ ನಾವು ಈ ವಿಡಿಯೋದಲ್ಲಿ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೇನೆ. ಇದನ್ನು NMIT ಅಂತ ಕರೀತಾರೆ. ಸೊ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇರೋದು ನಾನು. NMAMIT ಅನ್ನೋದು ನಿಟ್ಟೆ ಮಹಾಲಿಂಗ ಅಡ್ಯಂತಾಯ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಟ್ಟೆ ಅನ್ನೋದು ಇದು ಕಾರ್ಕಳದಲ್ಲಿರೋದು ಸ್ಟೂಡೆಂಟ್ಸ್, ದಕ್ಷಿಣ ಕನ್ನಡ ಅಥವಾ ಮಂಗಳೂರಿನಲ್ಲೇ. ಸೊ ಇದು NMAMIT ಕಾರ್ಕಳ, ಇದು ಬೇರೆ,
ಇದು ಬೇರೆ. ಓಕೆ, ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಿಟ್ಟೆ ಮಹಾಲಿಂಗಡ್ಯಂತಾಯ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಸ್ ಒನ್ ಆಫ್ ದ ಟಾಪ್ ಕಾಲೇಜು, ಟಾಪ್ 10 ಬರ್ತಾ ಇದ್ದಿತ್ತು. ಬಟ್ ಏನಾಯಿತು ಅಂತ ಕೇಳಿದರೆ ಒಂದು 2-3 ಇಯರ್ಸ್ ಬ್ಯಾಕ್ ಅವರು ನ್ಯೂ ಕ್ಯಾಟ್ ಅಂತ ಯೂನಿವರ್ಸಿಟಿ ಆಯಿತು ಅವ್ರದ್ದು. ಯೂನಿವರ್ಸಿಟಿ ಆದ ನಂತರ ಅವರು ನ್ಯೂ ಕ್ಯಾಟ್ ಅಂತ ಈಗ ಎಂಟ್ರೆನ್ಸ್ ಎಕ್ಸಾಮನ್ನು ಮಾಡ್ತಾ ಇದ್ದಾರೆ. ನ್ಯೂ ಕ್ಯಾಟ್ ಥ್ರೂನೇ ನೀವು ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಅದನ್ನು ಮಾಡ್ತಾ ಇದ್ದಾರೆ, ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ. ಅದರಲ್ಲಿ ನೀವು ಅದ್ರ ಥ್ರೂ ನೀವು ಎಂಟ್ರಿ ಆಗ್ಬೋದು. ಒನ್ ಆಫ್ ದ ಬೆಸ್ಟ್ ಕಾಲೇಜು. ಬಟ್ ಈಗ ಅದು CET ಥ್ರೂ ತಗೊಳ್ಳೋದಿಲ್ಲ. ಈಗ ನಾನು ಮಾತಾಡ್ತಿದ್ದು ನಿಟ್ಟೆ ಮೀನಾಕ್ಷಿ ಬೆಂಗಳೂರಲ್ಲಿ ಇರೋದು NMIT, ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಒನ್ ಆಫ್ ದ ಬೆಸ್ಟ್ ಕಾಲೇಜ್. ನೀವು ಟಾಪ್ 15 ಆರಾಮ್ಸೆ ಇಡ್ಬೋದು ಇದನ್ನು. ಅಟ್ಲೀಸ್ಟ್ ಟಾಪ್ 20 ಒಳಗಡೆ ಅಂತೂ ಕಣ್ಸ್ಕೊಂಡಿರ್ಬೋದು. NIRF ರ್ಯಾಂಕಿಂಗ್ ಬಂದು ಇದರದ್ದು 101ರಿಂದ 150, ಇನ್ ಬಿಟ್ವೀನ್ 101 to 150. ಬಟ್ NIRF ರ್ಯಾಂಕಿಂಗ್ ಇಸ್ ನಾಟ್ ದ ಬೇಸಿಸ್. ಯಾವುದೇ ಒಂದು ಕಾಲೇಜಿನ ನಾವು ಡಿಸೈಡ್ ಮಾಡುವಾಗ ಅದು ಒಳ್ಳೇದಿದೆಯಾ ಕೆಟ್ಟದಿದೆಯಾ ಅಂತ ಹೇಳುವಾಗ, ಕೆಟ್ಟದಂತಲ್ಲ, ಒಳ್ಳೇದ ಗುಡ್ಡಾ ಬ್ಯಾಡ ಅಂದರೆ ಆ್ಯಾವ್ರೇಜಾ ಪ್ಲೇಸ್ಮೆಂಟಿಗೆ, ಅದನ್ನು ನಾವು ಈ ರ್ಯಾಂಕಿಂಗಿಂತ ನಾನು ಇದನ್ನು ಒಪ್ಪೋದಿಲ್ಲ ಸ್ಟೂಡೆಂಟ್ಸ್. ಯಾಕಂದರೆ NIRF ರ್ಯಾಂಕಿಂಗ್ ಕೆಲವೊಂದು ಕಾಲೇಜಿಗೆ ತುಂಬ ಹೈ ಕೊಟ್ಟಿರ್ತಾರೆ, ಬಟ್ ಅಲ್ಲಿ ಪ್ಲೇಸ್ಮೆಂಟ್ಸ್ಗಳು ಇರೋದಿಲ್ಲ. ಸೊ ಅದೆಲ್ಲ ನೋಡ್ಕೊಳ್ಬೇಕು, ಆಯಿತಾ. ಸೊ NIRF ರ್ಯಾಂಕಿಂಗ್ ಇಸ್ ಓಕೆ. ಪ್ರೋಗ್ರಾಮ್ಸ್ ಆಫರ್ಡ್, ಈಗ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೈನ್ಸ್ ಇದೆ ಇಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಇದೆ, ಅರೋನಾಟಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಇದೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, ಟ್ರಿಪಲ್ ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಇದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಇದರಲ್ಲಿ VLSI ಟೆಕ್ನಾಲಜಿ ಅಂತಿದೆ, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ, ಅದಾದ ನಂತರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ ಸ್ಟೂಡೆಂಟ್ಸ್. ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್ ಇಸ್ ಆಲ್ಸೋ ದೇರ್. ಸೊ ಅದು ಬಂದಿದೆಯಲ್ಲ. ಓಕೆ, ಇದಿಷ್ಟು. ಇದರಲ್ಲಿ ನೋಡಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಡಾಟರ್ ಬ್ರಾಂಚಸ್ ಅಥವಾ ಸಿಸ್ಟರ್ ಬ್ರಾಂಚಸ್ ಯಾವುದೆಲ್ಲ ಇದೆ. ಕಂಪ್ಯೂಟರ್ ಸೈನ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಇದೆ. ಸೊ ಇದೆಲ್ಲದು ಕೂಡ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಡಾಟರ್ ಬ್ರಾಂಚಸ್, ಆಯಿತಾ. ಅದೇ ರೀತಿ ನಿಮಗೆ ಎಲೆಕ್ಟ್ರಾನಿಕ್ಸಲ್ಲಿ ನೋಡಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ, ಅದರ ಸಿಸ್ಟರ್ ಬ್ರಾಂಚಸ್ ನೋಡಿ ಸ್ಟೂಡೆಂಟ್ಸ್. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟರ್ ಬ್ರಾಂಚಲ್ಲಿ ಯಾವುದೆಲ್ಲ ಆಗುತ್ತೆ ಗೊತ್ತುಂಟಾ. ಒಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಅಂತ ಬರುತ್ತೆ, ಅದು ಕೂಡ ಇದರ ಸಿಸ್ಟರ್ ಬ್ರಾಂಚ್. ಯಾವುದ್ರದ್ದು ಎಲೆಕ್ಟ್ರಿಕಲ್ EC ಇದು ಸಿಸ್ಟರ್ ಬ್ರಾಂಚ್ ಆಗುತ್ತೆ. ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅಂತ ಬರುತ್ತೆ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಸಿಸ್ಟರ್ ಬ್ರಾಂಚ್. ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ಸ್ ವಿತ್ VLSI ಟೆಕ್ನಾಲಜಿ ಅಂತ ಇದೆ, ಅದು ಕೂಡ ಸಿಸ್ಟರ್ ಬ್ರಾಂಚ್. ಓಕೆ, ಸೊ ಇಲ್ಲಿ ನಿಮಗೆ ಕೋರ್ ಬ್ರಾಂಚಸ್ ಅಂತ ಕೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಇಸ್ ಅ ಕೋರ್ ಬ್ರಾಂಚ್. ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಷನ್ ಸೈನ್ಸ್ ಬೋತ್ ಆರ್ ಸೇಮ್, ಒನ್ ಆ್ಯಂಡ್ ದ ಸೇಮ್. ಹಾಗೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಸ್ ಅ ಕೋರ್ ಬ್ರಾಂಚ್, ಅದರ ಸಿಸ್ಟರ್ ಬ್ರಾಂಚಸ್ಗಳು ಇದೆ ನಿಮಗೆ. ಮತ್ತೆ ಇನ್ಸ್ಟ್ರುಮೆಂಟೇಷನ್ ಇದೆ, ಟೆಲಿಕಮ್ಯುನಿಕೇಷನ್ ಇದೆ, ದೋಸ್ ಆರ್ ಸಿಸ್ಟರ್ ಬ್ರಾಂಚಸ್. ಓಕೆ, ಗೊತ್ತಾಯ್ತು ಅಂತ ಅನ್ಕೊಳ್ತಾರೆ. ಇದಿಷ್ಟು. ಓಕೆ, ಇದಿಷ್ಟು ಬ್ರಾಂಚಸ್ಗಳನ್ನು ಆಫರ್ ಮಾಡ್ತಾರೆ. ನೆಕ್ಸ್ಟ್ ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಹೇಗಿದೆ ಇಲ್ಲಿ 2019-20 ಕಂಪನೀಸ್ಗಳು ಬಂದಿದ್ದು 76. ಟೋಟಲ್ ಇಂಟೇಕ್ ಸ್ಟೂಡೆಂಟ್ಸ್ನ ಇಂಟೇಕ್ 1095, ಆಫರ್ಸ್ ಎಷ್ಟು 995, ಎಲಿಜಿಬಲ್ ಸ್ಟೂಡೆಂಟ್ಸ್ ಇದರಲ್ಲಿ 965. 1095 ಇಂಟೇಕ್ ಇದೆ, ಬಟ್ ಎಲಿಜಿಬಲ್ ಅಂತ ನಾನು ಮೊದಲೇ ಹೇಳಿದ್ದೇನೆ ಕ್ರೈಟೀರಿಯಾ. ಯು ಶುಡ್ ಹ್ಯಾವ್ ಮಿನಿಮಮ್ 30 lakhs ಆಫ್ ಪ್ಯಾಕೇಜ್. ಐ ಮೀನ್ ಟು ಸೇ ಯು ಶುಡ್ ಹ್ಯಾವ್ ಮಿನಿಮಮ್ 8 ಪಾಯಿಂಟರ್, ಅಥವಾ ನೋ ಹಿಸ್ಟ್ರಿ ಆಫ್ ಬ್ಯಾಕ್ಲಾಗ್ಸ್, ನೋ ಆಕ್ಟಿವ್ ಬ್ಯಾಕ್ಲಾಗ್ಸ್, ಆರ್ ಎಲ್ಸ್ ನಿಮ್ಮದು ಎಂಟೈರ್ ನಿಮ್ಮ ಅಕಾಡೆಮಿಕ್ ಇಯರ್ಲಿ 10th 12th ಇಂಜಿನಿಯರಿಂಗಲ್ಲಿ ಮಿನಿಮಮ್ 7.5 ಇಡಬೇಕು. ಇದೆಲ್ಲದೂ ಕೂಡ ಕ್ರೈಟೀರಿಯಾ ಇರುತ್ತೆ. ಇದು ಡಿಪೆಂಡ್ಸ್ ಆನ್ ಕಾಲೇಜ್. ಒಂದೊಂದು ಕಾಲೇಜು ಒಂದೊಂದು ಕ್ರೈಟೀರಿಯಾವನ್ನು ಇಟ್ಕೊಂಡಿರ್ತಾರೆ. ನೀವು ಓಪನ್ ಡ್ರೀಮರ್ ಅಟೆಂಡ್ ಮಾಡಬೇಕಂದ್ರೆ ಇಂತಿಷ್ಟು ಇಡಬೇಕು, ಅದೆಲ್ಲ ಇರುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಸೊ ಅದರಲ್ಲಿ ನಿಮಗೆ ಎಲಿಜಿಬಲ್ ಸ್ಟೂಡೆಂಟ್ಸ್ ಎಷ್ಟು 965. ಓಕೆ, ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ನೋಡಿ 75.23 ಇನ್ ದ ಇಯರ್ 2019 and 20. ಮೀಡಿಯನ್ ಸ್ಯಾಲರಿ 6.5 lakh, 6.5 ಮೀಡಿಯನ್ ಸ್ಯಾಲರಿ. ಇದು ಮ್ಯಾಟ್ರ್ ಆಗುತ್ತೆ ಸ್ಟೂಡೆಂಟ್ಸ್, ಇದು. ಓಕೆ, 6.5 ಮತ್ತು 4.37 ಆವ್ರೇಜ್ ಸ್ಯಾಲರಿ 4.37. ಅದೇ ನಿಮ್ಮದು 2020 ಮತ್ತು 21 ಕನ್ಸಿಡರ್ ಮಾಡಿದರೆ 85 ಕಂಪನೀಸ್ಗಳು ಬಂದಿತ್ತು. ಟೋಟಲ್ ಇಂಟೇಕ್ 1103 ಸ್ಟೂಡೆಂಟ್ಸ್ಗಳ ಇಂಟೇಕ್ ಇದು. ಅದರಲ್ಲಿ ಆಫರ್ಸ್ಗಳು ಎಷ್ಟು ಹೇಳಿ 1033. ಅಂದರೆ ಎಲಿಜಿಬಲ್ ಸ್ಟೂಡೆಂಟ್ಸ್ ಇದ್ದಿದ್ದು 1079, ಅದರಲ್ಲಿ ಆಫರ್ಸ್ ಕೊಟ್ಟಿದ್ದೆಷ್ಟು 1033. ನೆನ್ಪಿಟ್ಕೊಳ್ಳಿ, ಆಫರ್ಸ್ 1033 ಅಂದರೆ ಮೀನಿಂಗ್ 1033 ಜನ ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ ಅಂತ ಮೀನಿಂಗ್ ಅಲ್ಲ. ಕೆಲವೊಂದು ಸ್ಟೂಡೆಂಟ್ಸ್ಗಳು ಮಲ್ಟಿಪಲ್ ಆಫರ್ಸನ್ನು ಇಟ್ಟಿರ್ತಾರೆ, ಅದನ್ನೇ ಡ್ರೀಮ್, ಓಪನ್ ಡ್ರೀಮ್ ಅಂತೆಲ್ಲ ಕರೀತಾರೆ. ಓಕೆ, ಒಂದೊಂದು ಕಾಲೇಜಲ್ಲಿ ಒಂದೊಂದು ಹೆಸರನ್ನ ಇಟ್ಟು ಕರೀತಾರೆ. ಅದನ್ನು ನಮ್ಮ ಕಾಲೇಜಲ್ಲಿ RVL ಅದನ್ನು ಡ್ರೀಮ್, ಓಪನ್ ಡ್ರೀಮ್ ಅಂತ ಕರೀತಾ ಇದ್ರು. ಇಲ್ಲಿ ಡ್ರೀಮ್, ಓಪನ್ ಡ್ರೀಮ್. ಸೊ ಅದ್ರ ಮೇಲ್ಗಡೆ ಟೋಟಲ್ ಆಗಿ 1033 ಆಫರ್ಸ್ಗಳಿದ್ದಿತ್ತು. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ನೋಡಿ 67.19. ಇಲ್ಲಿ ಕಡಿಮೆ ಆಯಿತು. ಮೀಡಿಯನ್ ಸ್ಯಾಲರಿ 7.4 lakhs, ಆವ್ರೇಜ್ ಸ್ಯಾಲರಿ 6.4. ಮೀಡಿಯನ್ ಸ್ಯಾಲರಿ ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಇನ್ಕ್ರೀಸ್ ಆಗ್ತಾ ಇದೆ. ಈಗ 2021-22 ಅಲ್ಲಿ ನಿಮಗೆ 132 ಕಂಪನೀಸ್ಗಳು ವಿಸಿಟ್ ಆಗಿದೆ. ಅದರಲ್ಲಿ ಟೋಟಲ್ ಇಂಟೇಕ್ ಆಫ್ ಸ್ಟೂಡೆಂಟ್ಸ್ ನಾನು ಮಾತಾಡ್ತಾ ಇರೋದು 1056 ಸ್ಟೂಡೆಂಟ್ಸ್ಗಳನ್ನು ಇಂಟೇಕ್ ಮಾಡಿದ್ರು. ಆಫರ್ಸ್ ಕೊಟ್ಟಿದ್ದು 1410. ಹ್ಯೂಜ್ ಹೈಕ್ ಇದೆ ಇಲ್ಲಿ. ತುಂಬ ಪ್ಲೇಸ್ಮೆಂಟ್ಸ್ಗಳು ಒಳ್ಳೆ ರೀತಿಯಲ್ಲಿ ಆಗಿತ್ತು. ಎಲಿಜಿಬಲ್ ಸ್ಟೂಡೆಂಟ್ಸ್ ಇದ್ದಿದ್ರು 887 ಮಾತ್ರ. ಬಟ್ ಟೋಟಲ್ ಸ್ಟೂಡೆಂಟ್ಸ್ಗಳಿಗೆ ಆಫರ್ ಕೊಟ್ಟಿದ್ದು ನೋಡಿ 1410. ಅಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು 2-3 ಆಫರ್ಸನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳೋದು, ನಿಮಗೆ ಸ್ಕಿಲ್ಸ್ ಇದ್ದರೆ
ನೀವು ನಿಜವಾಗಿಯೂ ಕಲಿಯುವಂಥ ಇಂಟ್ರೆಸ್ಟ್ ಇದ್ದರೆ, ನಂಗೆ ಕೋಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ನಂಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಟ್ರೆಸ್ಟ್ ಇದೆ, ನನಗೆ ಟ್ರಿಪಲ್ ಇಂಟ್ರೆಸ್ಟ್ ಇದೆ, ನಾನು ಹೋಗ್ತೇನೆ, ಬಯೋಟೆಕ್ನಾಲಜಿ ಇಂಟ್ರೆಸ್ಟ್ ಇದೆ, ನಿಮ್ಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ಹೋಗಿ, ಖಂಡಿತ ನಿಮ್ಗೆ ಒಳ್ಳೆ ಪ್ಯಾಕೇಜ್ ಆಗುತ್ತೆ. ನಿಮ್ಮ CSCಯಲ್ಲೇ ಒಳ್ಳೆ ಪ್ಯಾಕೇಜ್ ಆಗಬೇಕಂತಿಲ್ಲ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಮತ್ತು ನೀವು ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ತೀರಾ, ನಾನು ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ನಾಲೆಜನ್ನು ನಾನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೇನೆ ಅಂತ ಇದ್ದರೆ ಪಕ್ಕಾ ನಿಮಗೆ ಪ್ಲೇಸ್ಮೆಂಟ್ ಆಗುತ್ತೆ. ಓಕೆ, 887 ಸ್ಟೂಡೆಂಟ್ಸ್ಗಳಲ್ಲಿ 1410 ಆಫರ್ಸನ್ನು ಕೊಟ್ಟಿದ್ದಾರೆ. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ವಾಸ್ 92.22. ವೆರಿ ವೆರಿ ಇಂಪಾರ್ಟೆಂಟ್. ಸಿ ದ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ 92, ಹ್ಯೂಜ್ ಜಂಪ್ ಪರ್ಸೆಂಟೇಜ್ ನೋಡಿ. ಓಕೆ, ಮೀಡಿಯನ್ ಸ್ಯಾಲ್ರಿ ನೋಡಿ 7.6, ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಾವ್ರೇಜ್ ಸ್ಯಾಲ್ರಿ 6.5. ಅಗೇನ್ ಇನ್ ದ ಇಯರ್ 2022-23 109 ಕಂಪನೀಸ್ಗಳು ವಿಸಿಟ್ ಆಗಿದೆ. 1141 ಟೋಟಲ್ ಇಂಟೇಕ್ ಆಗಿದೆ. ಆಫರ್ಸ್ಗಳು 1403. ಎಷ್ಟು ಸ್ಟೂಡೆಂಟ್ಸಿಗೆ? ಎಲಿಜಿಬಲ್ ಸ್ಟೂಡೆಂಟ್ಸ್ ಇದ್ದು 834 ಮಾತ್ರ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲಿಜಿಬಲ್ ಸ್ಟೂಡೆಂಟ್ಸ್ ಅಂದ್ರೆ ಕೇಳ್ಕೊಳ್ಳಿ, 8 ಪಾಯಿಂಟರ್ ಮೇಲೆ ಇರಬೇಕು, ಅದನ್ನ ಇಟ್ಕೊಳ್ತಾರೆ, ಅಥವಾ 7.5 ಮೇಲ್ಗಡೆ ಇರಬೇಕು. ಥ್ರೂ ಔಟ್ ದ ಅಕಾಡೆಮಿಕ್ ನೀವು 75 ಮೇಲೆ ಇರಬೇಕು. 10th 12th ಇಂಜಿನಿಯರಿಂಗ್ ಇದೆಲ್ಲದನ್ನು ನೋಡಿ ಎಲಿಜಿಬಲ್ ಅಂತ ಹೇಳ್ತಾರೆ. ನೋ ಹಿಸ್ಟ್ರಿ ಆಫ್ ಬ್ಯಾಕ್ಲಾಗ್ಸ್, ನೋ ಆಕ್ಟಿವ್ ಬ್ಯಾಕ್ಲಾಗ್ಸ್, ಅದೆಲ್ಲ 834. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ 90.05. ಮೀಡಿಯನ್ ಸ್ಯಾಲ್ರಿ 6. ಮೀಡಿಯನ್ ಸ್ಯಾಲ್ರಿ ಸ್ವಲ್ಪ ಕಡಿಮೆ ಇದೆ. ಆ್ಯಾವ್ರೇಜ್ ಸ್ಯಾಲ್ರಿ 6.6. ಓಕೆ, ಓವರ್ ಆಲ್ ಆಗಿ ಮೀಡಿಯನ್ ಸ್ಯಾಲ್ರಿ ಅರೌಂಡ್ ಒಂದು 6.5 7 ರೇಂಜಲ್ಲಿ ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ಬ್ರಾಂಚ್ ವೈಸ್ ಪ್ಲೇಸ್ಮೆಂಟ್ ನೆಕ್ಸ್ಟ್ ಹೇಳೋದು ನಾನು. ಬ್ರಾಂಚ್ ವೈಸ್ ಪ್ಲೇಸ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇಲ್ಲಿ ಇದ್ರದ್ದು ಕೊಡಲಿಲ್ಲ ಅವರು, ಯಾವುದ್ರದ್ದು AIML AIDS ಯಾಕೆ ಕೊಡಲಿಲ್ಲ ಕೇಳಿದ್ರೆ ಇನ್ನೂ ಪ್ಲೇಸ್ಮೆಂಟ್ ಆಗಲಿಲ್ಲ, ಔಟ್ಪುಟ್ ಬರಲಿಲ್ಲ. ಇದು ಯಾವುದು ಬ್ರಾಂಚ್ಗಳು ಸ್ಟಾರ್ಟ್ ಆಗಿ 4 ಇಯರ್ಸ್ ಆಗಲಿಲ್ಲ, ಅದಕ್ಕೋಸ್ಕರ ಇದು ಯಾವುದ್ರದ್ದು ಬ್ರಾಂಚ್ ವೈಸ್ ಪ್ಲೇಸ್ಮೆಂಟ್ ಇಲ್ಲ ಸ್ಟೂಡೆಂಟ್ಸ್. ಆಯಿತಾ, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫಸ್ಟ್ ಹೇಳ್ತೇನೆ ನೋಡಿ. 2019-20 ಟೋಟಲ್ ನಂಬರ್ ಸ್ಟೂಡೆಂಟ್ಸ್ 206 ಇದ್ದಿದ್ರು, ಓನ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಅದರಲ್ಲಿ ಪ್ಲೇಸ್ಮೆಂಟ್ ಆಗಿದ್ದು 158. 2020-21 175 ಸ್ಟೂಡೆಂಟ್ಸ್ ಇದ್ದಿದ್ರು, 136 ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಆಗಿದ್ದಾರೆ. 2021-22 ಅಲ್ಲಿ 201 ಸ್ಟೂಡೆಂಟ್ಸ್ ಇದ್ದಿದ್ರು, 180 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ ನೋಡಿ ಈ ಇಯರ್. 2022-23 ಅಲ್ಲಿ 206 ಸ್ಟೂಡೆಂಟ್ಸ್ ಇದ್ದಾರೆ, 167 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. ISC ಬ್ರಾಂಚಲ್ಲಿ ಮಿನಿಮಮ್ ಒಂದು 75% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್. 75% ಬಿಕಾಸ್ ಆಫ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ನೀವು ಮೀಟ್ ಆಗದೆ ಇದ್ರೆ ಯು ವಿಲ್ ನಾಟ್ ಗೆಟ್ ಪ್ಲೇಸ್ಡ್. ಇಫ್ ಯು ಹ್ಯಾವ್ ಎಲಿಜಿಬಿಲಿಟಿ ಆವಾಗ ಯು ವಿಲ್ ಗೆಟ್ ಪ್ಲೇಸ್ಡ್ ಆಲ್ಮೋಸ್ಟ್ ಆಲ್. CSC ನೋಡಿ 2019-20 241 ಸ್ಟೂಡೆಂಟ್ಸ್ ಇದ್ದಿದ್ರು, 154 ಸ್ಟೂಡೆಂಟ್ಸ್ ಪ್ಲೇಸ್ಡ್ ಆಗಿದ್ದಾರೆ. ಅರೌಂಡ್ ನೋಡಿ ಇದು ಎರಡು ಕೂಡ ಒಂದು ರೀತಿಯಲ್ಲಿ ಮ್ಯಾಚ್ ಆಗ್ತಾ ಇದೆ. ಮ್ಯಾಚ್ ಅನ್ನೋದಕ್ಕಿಂತ ISCನೇ ಜಾಸ್ತಿ ಪ್ಲೇಸ್ಮೆಂಟ್ಗಳಾಗ್ತಾ ಇದೆ. 2020-21 234 ಸ್ಟೂಡೆಂಟ್ಸ್ ಇದ್ದಿದ್ರು, 161 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. ಓಕೆ, 2021-22 ಅಲ್ಲಿ 218 ಸ್ಟೂಡೆಂಟ್ಸ್ ಇದ್ದಿದ್ರು, 185 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. 2022-23 ಅಲ್ಲಿ 231 ಸ್ಟೂಡೆಂಟ್ಸ್ ಇದ್ದಿದ್ರು, 178 ಪ್ಲೇಸ್ ಆಗಿದ್ದಾರೆ. ಪ್ಲೇಸ್ಮೆಂಟ್ ಸ್ಟ್ರಾಟಜಿ ನೋಡ್ಲಿಕ್ಕೆ ಹೋದ್ರೆ ಅಗೇನ್ ಇದರಲ್ಲೂ ಕೂಡ 75% ಪ್ಲೇಸ್ಮೆಂಟ್ ಸ್ಟಾಟಿಸ್ಟಿಕ್ಸ್. ಓಕೆ, ಬ್ರಾಂಚ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಲ್ಲೇ 2019-20 ಅಲ್ಲಿ 203 ಸ್ಟೂಡೆಂಟ್ಸ್ ಇದ್ದಿದ್ರು, 138 ಮಾತ್ರ ಪ್ಲೇಸ್ ಆಗಿದ್ರು. ಇಟ್ ವಾಸ್ ನಾಟ್ ಸೋ ಗುಡ್. 60% ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ರು. 2020-21 ಅಲ್ಲಿ 161 ಸ್ಟೂಡೆಂಟ್ಸಲ್ಲಿ 132 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ, ಅರೌಂಡ್ 85%. 2021-22 ಅಲ್ಲಿ 202 ಸ್ಟೂಡೆಂಟ್ಸಲ್ಲಿ 176 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ, ಅರೌಂಡ್ 85%. 2022-23 ಅಲ್ಲಿ ಇದು ಸ್ವಲ್ಪ 60% ರೇಂಜಲ್ಲಿದೆ. 22 ಇದು ಡಿಪೆಂಡ್ಸ್, ನೀವು ಯಾವ ವರ್ಷ ಗ್ರ್ಯಾಜುಯೇಟ್ ಆಗ್ತೀರಾ, ನೀವು ಯಾವ ವರ್ಷ ಪ್ಲೇಸ್ಮೆಂಟಿಗೆ ಕೂತ್ಕೊಂಡಿರ್ತೀರಾ. ಆವಾಗ IT ಅನ್ನೋದು ಇದರಲ್ಲಿದ್ದರೆ ಪೀಕಲ್ಲಿದ್ದರೆ ಯು ವಿಲ್ ಗೆಟ್ ಪ್ಲೇಸ್ಡ್ ಫಾರ್ ವೆರಿ ಹೈ ಪ್ಯಾಕೇಜ್ ಸ್ಟೂಡೆಂಟ್ಸ್. ಇಟ್ ಡಿಪೆಂಡ್ಸ್. ಓಕೆ, ಈ ವರ್ಷದ ಪ್ಲೇಸ್ಮೆಂಟನ್ನು ನೋಡಿಕೊಂಡು ನೀವು ಆ ಕಾಲೇಜ್ ಸರಿ ಇಲ್ಲ ಈ ಕಾಲೇಜ್ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಟ್ರಿಪಲ್ ಯಾಕಂದರೆ ಎಲ್ಲ ಕಡೆ ಗ್ಲೋಬಲಿ ಈಗ ರಿಸೆಷನ್ ಆಗ್ತಾ ಇದೆ. ಟ್ರಿಪಲ್ 2019-20 ಅಲ್ಲಿ 60 ಸ್ಟೂಡೆಂಟ್ಸಲ್ಲಿ 31 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ, ಅಂದರೆ 50% ಪ್ಲೇಸ್ಮೆಂಟ್ ಅರೌಂಡ್. 2021 ಅಲ್ಲಿ 59 ಸ್ಟೂಡೆಂಟ್ಸಲ್ಲಿ 38 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ, ಅರೌಂಡ್ ಇನ್ಕ್ರಿಮೆಂಟ್ ಆಗಿದೆ ಅಲ್ವಾ, 60% ಅಬೋವ್ ಆಗಿದೆ. 2021-22 ಅಲ್ಲಿ 60 ಸ್ಟೂಡೆಂಟ್ಸಲ್ಲಿ 36, ಅಗೇನ್ 60%. 2022-23 ಅಲ್ಲಿ 106 ಸ್ಟೂಡೆಂಟ್ಸಲ್ಲಿ 55, ಇದು ಸ್ವಲ್ಪ ಕಡಿಮೆ ಇದೆ ಆಗುತ್ತಾ, ಅರೌಂಡ್ 55 to 60%. ಯಾವುದರಲ್ಲಿ? ಟ್ರಿಪಲಿ ನೀವು ಓವರ್ ಆಲ್ ಆಗಿ ತಗೊಳ್ಳೋದಾದರೆ 50 to 60% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್. ECಯನ್ನು ಓವರ್ ಆಲ್ ಆಗಿ ತಗೊಳ್ಳೋದಾದರೆ ಎಲಿಜಿಬಲ್ ಸ್ಟೂಡೆಂಟ್ಸಲ್ಲಿ ಒಂದು 70 to 80% ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್, 70%. CSC ಮತ್ತು ISCಯನ್ನು ತಗೊಂಡ್ರೆ ಮೋರ್ ದ್ಯಾನ್ 80% ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್. CSC ISCಯಲ್ಲಿ ಮೋರ್ ದ್ಯಾನ್ 80% ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಾರೆ. ನೆಕ್ಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 177 ಸ್ಟೂಡೆಂಟ್ಸ್ ಇದ್ದಾರೆ, 83 ಅಂದರೆ ಅರೌಂಡ್ 40% ಜನ ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಾರೆ. 169 ಅಲ್ಲಿ 150, ಇದು ತುಂಬ ಇಂಪಾರ್ಟೆಂಟ್ ನೋಡಿ, ಅರೌಂಡ್ 90% ಆಫ್ ದ ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ರು ಇನ್ ದ ಇಯರ್ 2020-21 ಅಲ್ಲಿ. ಇಲ್ಲೂ ನೋಡಿ 173 ಅಲ್ಲಿ 138, ಅರೌಂಡ್ 70%.
2022-23 161 ಸ್ಟೂಡೆಂಟ್ಸಲ್ಲಿ 112 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ, ಅರೌಂಡ್ 60-70%. ಓವರಾಲ್ ಆಗಿ ನಾನು ಮೆಕ್ಯಾನಿಕಲ್ ಬ್ರಾಂಚನ್ನು ತಗೊಂಡ್ರೆ ಒಂದು 60% ಆಫ್ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್. ಬ್ರಾಂಚ್ ಸಿವಿಲ್ 129 ಸ್ಟೂಡೆಂಟ್ಸಲ್ಲಿ 32 ಪ್ಲೇಸ್ ಆಗಿದ್ದಾರೆ, ಅರೌಂಡ್ 30% ಆಫ್ ದ ಪ್ಲೇಸ್ಮೆಂಟ್, 30-40%. 122 ಅಲ್ಲಿ 79 ಆಗಿದ್ದಾರೆ, ಅರೌಂಡ್ 60-70%. 106 ಅಲ್ಲಿ 64 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ, ಅರೌಂಡ್ 60-70%. 2022-23 106 ಅಲ್ಲಿ 59. ಓವರಾಲ್ ಆಗಿ ನಾನು ಸಿವಿಲ್ ಬ್ರಾಂಚನ್ನು ತಗೊಂಡ್ರೆ ಅರೌಂಡ್ 60% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್, ಎಲಿಜಿಬಲ್ ಸ್ಟೂಡೆಂಟ್ಸ್. ಆ್ಯಂಡ್ ಅಗೈನ್ ಏರೋಸ್ಪೇಸ್ ಇಂಜಿನಿಯರಿಂಗ್ 79 ಅಲ್ಲಿ 23 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ, ಒಂದು 40% ಇದೆ. 70% ಅಲ್ಲಿ 29 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ, 49% ಇದೆ, 45%. 65 ಅಲ್ಲಿ 39 ಆಗಿದೆ, ಅರೌಂಡ್ 50+%. 70 ಅಲ್ಲಿ 42. ಹೋಗ್ತಾ 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 ಏರೋಸ್ಪೇಸ್ನ ಪ್ಲೇಸ್ಮೆಂಟ್ ಜಾಸ್ತಿ ಆಗ್ತಿದೆ ಸ್ಟೂಡೆಂಟ್ಸ್. ಎಲ್ಲಿ ನಿಟ್ಟೆಯಲ್ಲಿ ಕರೆಕ್ಟ್ ನೆನ್ಪಿಟ್ಕೊಳ್ಳಿ ನೋಡಿ. 70 42, 65 39, 70 29 ಇದ್ದು 42 ಬಂದಿದೆ. ಸೊ ಏರೋಸ್ಪೇಸಲ್ಲಿ ಇನ್ಕ್ರಿಮೆಂಟ್ ಆಗ್ತಾ ಇದೆ. ISC ಅನ್ನೋದು ISC ಅಥವಾ ಸಾಫ್ಟ್ವೇರ್ ರಿಲೇಟೆಡ್ ಬ್ರಾಂಚಸ್ಗಳೆಲ್ಲ EC ಇರ್ಬೋದು, CSC ಇರ್ಬೋದು, CSC ISC ಇರ್ಬೋದು, ಇದೆಲ್ಲ ಸ್ವಲ್ಪ ಡಿಕ್ರಿಮೆಂಟ್ ಇದೆ, ಬಟ್ ಸ್ಟಿಲ್ ವಿಚ್ ಇಸ್ ಅ ಗುಡ್ ಬ್ರಾಂಚ್. ಓಕೆ, ಇದು NMAMIT ನಿಟ್ಟೆ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ. ಸೊ ಮುಂದಿನ ವೀಡಿಯೋದಲ್ಲಿ ನಾನು ನ್ಯೂ ಹೊರಿಝಾನ್ ಬಗ್ಗೆ ಹೇಳ್ತೇನೆ. ನ್ಯೂ ಹೊರಿಝಾನ್ ಬಗ್ಗೆ ಜಾಸ್ತಿ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಸಿಗಲಿಲ್ಲ, ಜಾಸ್ತಿ ಡೇಟಾ ಸಿಗಲಿಲ್ಲ, ಬಟ್ ಇದರಲ್ಲಿ ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ, ಆಯಿತಾ. ಅದೇ ರೀತಿ ಯಾರಿಗಾದರೂ ಕೌನ್ಸಿಲಿಂಗ್ ಬೇಕಿದ್ರೆ ಸ್ಟೂಡೆಂಟ್ಸ್ ನೆನಪಿಟ್ಕೊಳ್ಳಿ, ಬೇರೆ ಯಾರು ಯಾವ ರೀತಿ ಕೌನ್ಸಿಲಿಂಗ್ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಕೌನ್ಸಿಲಿಂಗ್ ಕೊಡೋದು ಬೇಸ್ಡ್ ಆನ್ ಪ್ಲೇಸ್ಮೆಂಟ್. ಇದೇ ರೀತಿ ಪ್ರತಿಯೊಂದು ಪ್ಲೇಸ್ಮೆಂಟ್ ಸ್ಟಾರ್ಟ್ಸನ್ನು ನೋಡ್ತೇನೆ ನಾನು. ಮೀಡಿಯನ್ ಪ್ಯಾಕೇಜ್ ನೋಡ್ತೇನೆ, ಹೈ ಪ್ಯಾಕೇಜ್ ನೋಡ್ತೇನೆ, ಅವ್ರದ್ದು NIRF ರ್ಯಾಂಕಿಂಗನ್ನು ಕನ್ಸಿಡರೇಷನ್ ತಗೊಳ್ತೇನೆ, ಬಟ್ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಅಲ್ಲಿದ್ದು ಫ್ಯಾಕಲ್ಟಿ ಹೇಗಿದೆ ನೋಡ್ತೇನೆ ನಾನು, ಆ್ಯಂಡ್ ಅಲ್ಲಿದ್ದು ಕರಿಕ್ಯುಲಮ್ ಹೇಗಿದೆ ನೋಡ್ತೇನೆ, ಅದೆಲ್ಲದನ್ನು ನೋಡಿ. ಮತ್ತು ನನ್ನ ಸ್ಟೂಡೆಂಟ್ಸ್ಗಳಲ್ಲಿ ಯಾರಿದ್ದಾರೆ ಫೈನಲ್ ಇಯರ್ಲಿ, ಥರ್ಡ್ ಇಯರ್ಲಿ, ಫಸ್ಟ್ ಇಯರ್ಲಿ, ಸೆಕೆಂಡ್ ಇಯರ್ಲಿ, ಅವರಿಂದ ಇನ್ಫಾರ್ಮೇಷನ್ನ ತಗೊಂಡು ನಾನು ನಿಮಗೆ ಕಾಲೇಜ್ ಲಿಸ್ಟನ್ನು ಕೊಡೋದು. ಎಲ್ಲರ ರೀತಿ ಯೂಟ್ಯೂಬಲ್ಲಿ ನೋಡಿಕೊಂಡು ಟಾಪ್ 20 ಅಂತ ಇದು ಮಾಡೋದಲ್ಲ. ಇದನ್ನು ಯಾಕೆ ಟಾಪ್ 20 ಅಂತ ನಾನು ನಿಮಗೆ ವಿತ್ ಪ್ರೂಫ್ ತೋರಿಸ್ತೇನೆ. ಓಕೆ, ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ, ಏಕಲವ್ಯ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ 6362324224 ನಂಬರ್ಗೆ ಮೆಸೇಜ್ ಮಾಡಿ. 500 ರೂಪೀಸ್ ಇರುತ್ತೆ ಜಾಯ್ನ್ ಆಗೋದಿದ್ರೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಇವಾಗ ಕಾಮಿಡ್ಗೆ ಇದು ಕಟ್ ಆಫ್ ಕಳಿಸಿದ್ದೇನೆ, ಪೆಸಾಟಿದು ಕಟ್ ಆಫ್ ಕಳಿಸ್ತಾನೆ ನಿಮಗೆ. ಇಂಜಿನಿಯರಿಂಗ್ ಲಾಸ್ಟ್ ಇಯರ್ ಕಟ್ ಆಫ್ ಏನಾಗಿದೆ, ಯಾವ ಕಾಲೇಜಲ್ಲಿ ಕಟ್ ಆಫ್ ಆಗಿದೆ, ಈಗ 0 to 1 to 10,000 ಸ್ಟೂಡೆಂಟ್ಸ್ಗಳಿಗೆ ಯಾವ ಕಾಲೇಜಲ್ಲಿ ಇಷ್ಟು ಅದನ್ನು ಕೊಡ್ತೇನೆ. ಅಂದರೆ ರ್ಯಾಂಕ್ ಬಂದವರಿಗೆ KCETಯಲ್ಲಿ 10,000 to 20,000 ಬಂದರೆ ನಿಮ್ಗೆ ಯಾವ ಕಾಲೇಜಲ್ಲಿ ಇಷ್ಟು, 20,000 to 50,000 ಬಂದರೆ ಯಾವ ಕಾಲೇಜು, 50,000 ಅಬೌವ್ ಅಪ್ ಟು 1 lakh 20,000 ಬಂದರೂ ನಿಮ್ಗೆ ಯಾವ ಕಾಲೇಜ್ ಸಿಗ್ಬೋದು, ಅದೆಲ್ಲ ಲಿಸ್ಟನ್ನು ಕೊಡ್ತೇನೆ ನಾನು. ಅರ್ಥ ಆಯ್ತಾ? ಎಲ್ಲ ಲಿಸ್ಟು ರೆಡಿ ಇದೆ. ಓಕೆ, ಸೊ ಹೋಪ್ ಇದು ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಜಾಯ್ನ್ ಆಗೋದಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ, ರ್ಯಾಂಡಮ್ ಆಗಿ ಯೂಟ್ಯೂಬನ್ನು ನೋಡ್ಕೊಂಡು ಯಾವ ಕಾಲೇಜಿಗೆ ಹೋಗೋದಲ್ಲ, ಆಯಿತಾ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಸೊ ನಾನು ನಿಖಿಲೇಶ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ನಾನು ನ್ಯೂ ಹೊರಿಝಾನ್ ಕಾಲೇಜ್ ಬಗ್ಗೆ ಮಾತಾಡ್ತೇನೆ. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಸ್ಟೂಡೆಂಟ್ಸ್ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದರೆ ಇನ್ನೊಂದಿಷ್ಟು ಜನರಿಗೆ ಇದು ನೋಟಿಫಿಕೇಶನ್ಸ್ ಹೋಗುತ್ತೆ, ಅವರಿಗೂ ಕೂಡ ಇದು ರೀಚ್ ಆಗುತ್ತೆ, ನಮಗೂ ಕೂಡ ಸಪೋರ್ಟ್ ಆಗುತ್ತೆ, ಮತ್ತೆ ಜಾಸ್ತಿ ವೀಡಿಯೋಸನ್ನು ಮಾಡಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನಿಖಿಲೇಶ್ ಸೈನಿಂಗ್ ಆಫ್. ಲವ್ ಯು ಆಲ್ ಸ್ಟೂಡೆಂಟ್ಸ್. ಟೇಕ್ ಕೇರ್. ಬಾಯ್.